ನಮಸ್ಕಾರ ಎಲ್ರಿಗೂ. ನಮ್ಮ ಮನೆಯ ಗುಪ್ತ ನವರಾತ್ರಿಯ ಪೂಜೆ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಈ ಪೂಜೆನ 9 ದಿವಸ ಮಾಡಿದೆ. 9 ದಿವಸ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದೆ. ಇದು ಬಂದ್ಬಿಟ್ಟು ಗುಪ್ತ ನವರಾತ್ರಿಯ ವಾರಾಹಿ ದೇವಿ ಪೂಜೆ. ನೀವು ಲಲಿತಾ ಸಹಸ್ರನಾಮನೇ ಮಾಡಬೇಕು ಅಂತ ಏನಿಲ್ಲ, ಅಷ್ಟೋತ್ರ ಕೂಡ ಮಾಡ್ಕೋಬಹುದು, ಮೂಲ ಮಂತ್ರ ಕೂಡ ಹೇಳ್ಕೋಬಹುದು, ಇಲ್ಲ ಅಂತಂದರೆ ಬೀಜ ಮಂತ್ರ ಕೂಡ ಹೇಳ್ಕೋಬಹುದು. ನಿಮಗೆ ಯಾವ ಥರ ಅನುಕೂಲ ಇದೆಯೋ, ಲಲಿತಾ ಸಹಸ್ರನಾಮನೋ ಇಲ್ಲ ಅಷ್ಟೋತ್ರನೋ ವಾರಾಹಿದು ಇಲ್ಲ ಮೂಲ ಮಂತ್ರನೋ ಇಲ್ಲ ಬೀಜ ಮಂತ್ರನೋ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಈ ವಾರಾಹಿಯ ಪೂಜೆ ಮಾಡಬಹುದು. ಈ ಪೂಜೆ ಯಾವಾಗ ಮಾಡಬೇಕಂತಂದರೆ ಬೆಳಗಿನ ಜಾವ 3:30 6 ಗಂಟೆ ಒಳಗಡೆ ವಾರಾಹಿ ದೇವಿದು ದೀಪ ಹಚ್ಚಿರಬೇಕು. ಇಲ್ಲ ಬೆಳಿಗ್ಗೆ ಆಗಲಿಲ್ಲಪ್ಪ ಅಂತಂದರೆ ಸಾಯಂಕಾಲ 6 ಗಂಟೆ ಮೇಲೆ ಎಷ್ಟೊತ್ತಾದರೂ ಅಂದರೆ ಒಂದು 10 ಗಂಟೆವರೆಗೂ 11 ಗಂಟೆವರೆಗೂ ಕೂಡ ಈ ಒಂದು ಪೂಜೆ ಮಾಡ್ಕೋಬಹುದು. ಈ ಪೂಜೆ ಬಂದುಬಿಟ್ಟು ಅಷ್ಟಮಿ ದಿನ ಮಾಡಿರೋ ಅಂಥದ್ದು. ನೀವು ಮೊದಲೇ ನೋಡಿರೋ ಹಾಗೆ ನಾನು ಮುಂಚಿತವಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ಆಮೇಲೆ ಅಭಿಷೇಕಕ್ಕೆ ಏನೇನು ಬೇಕು ಅಂತ ಮುಂಚಿತವಾಗಿ ರೆಡಿ ಮಾಡ್ಕೊಂಡಿದ್ದೆ. ದಾಳಿಂಬ್ರೆ ಆಗಿರ್ಬೋದು, ರಕ್ತಚಂದನ ಆಗಿರ್ಬೋದು, ಗೆಜ್ಜೆ ವಸ್ತ್ರ ಆಗಿರ್ಬೋದು, ಆಮೇಲೆ ತೆಂಗಿನಕಾಯಿ ದೀಪ ಆಗಿರ್ಬೋದು, ಬೆಲ್ಲದ ದೀಪ ಆಗಿರ್ಬೋದು, ಗೆಜ್ಜೆ ವಸ್ತ್ರಗಳು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕೆ ಅಂತಂದರೆ ಪೂಜೆ ಮಧ್ಯದಲ್ಲಿ ಎದ್ದು ಹೋಗಬಾರ್ದು ಅಂತಂದು. ನೀವು ಹೀಗೆ ನೋಡ್ತಾ ಹೋದಂಗೆ ನಾನು ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡಿದ್ದೀನಿ ಕಲ್ ಮೇಲೆ, ಲಲಿತಾ ಮಂಡಲ ರಂಗೋಲಿ. ನೀವು ಕೂಡ ನೋಡಬಹುದು. ನಾನು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ವಾರಾಹಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇದು ನಮ್ಮ ಮನೆ ಪೂಜೆ ಆಗಿತ್ತು. ಸರ್ವೇ ಜನ ಸುಖಿನೋ ಭವಂತು.